time. It's time. It's time. It's time. It's time to shop. ನಮ್ಮ ಸಿಎಂಆರ್ ಶಾಪಿಂಗ್ ಮಾಲ್ ನ ಲೇಟೆಸ್ಟ್ ಡಿಸೈನ್ಸ್, ಟ್ರೆಂಡಿ ಫ್ಯಾಷನ್ಸ್, ಅನೇಕ ವೆರೈಟಿಯ ಹೊಸ ವಸ್ತ್ರಗಳೊಂದಿಗೆ ಈ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ. It's time. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ನಗರದ ನೇತಾಜಿ ನಗರ ನೂತನ ಶಾಲಾ ಕಟ್ಟಡ ಉದ್ಘಾಟನೆ. ನಗರದ ಅಭಿವೃದ್ಧಿಗೆ ಜನರ ಸಹಕಾರ ಅಗತ್ಯ. ಎನ್ಎಸ್ ಬಸವರಾಜು. ತುಂಗಭದ್ರಾ ಎಡದಂಡೆ ಕಾಲುವೆ ಸಮಸ್ಯೆಗಳ ಕುರಿತು ಚರ್ಚಿಸಲು ಸಭೆ ಕರೆದು ಪರಿಹರಿಸದಿದ್ದರೆ ಹೋರಾಟ. ಚಾಮರಸ್ ಪಾಟೀಲ್ ಎಚ್ಚರಿಕೆ. ವಿಧಾನ ಪರಿಷತ್ ಸದಸ್ಯರ ಅನುದಾನದಲ್ಲಿ ವಿಕಲಚೇತನರಿಗೆ ತ್ರಿಚಕ್ರ ವಾಹನ ವಿತರಿಸಿದ ಸಚಿವ ಎನ್ಎಸ್ ಬಸವರಾಜು. ಮಳೆ ಅವಾಂತರ, ಗಿಡ ಕುಸಿದು ವ್ಯಾಪಾರಿ ವಾಹನ ಜಖಂ, ಪರಿಹಾರಕ್ಕೆ ಆಗ್ರಹ. ಮತ್ತು ಶೆಟ್ಟಿಬಾವಿ ಚೌಕ್ನಿಂದ ಸಾದಗಾರ ಲಾಡ್ಜ್ವರೆಗೆ ರಸ್ತೆ ಚರಂಡಿ ಕಾಮಗಾರಿಗೆ ಸಚಿವ ಎನ್ಎಸ್ ಬಸವರಾಜು ಚಾಲನೆ. ನಗರ ಅಭಿವೃದ್ಧಿಯಾಗಲು ಪ್ರತಿಯೊಬ್ಬರ ಸಹಕಾರ ಬೇಕು. ಕುಂತಲ್ಲಿ ಮಾತನಾಡುವುದು ಸುಲಭ. ವೈಯಕ್ತಿಕ ಸಮಸ್ಯೆಗಳನ್ನ ಬದಿಗಿಟ್ಟು ನಗರದ ಅಭಿವೃದ್ಧಿಗೆ ಕೈಜೋಡಿಸಬೇಕು. ಸಹಕಾರ ನೀಡದಿದ್ದಲ್ಲಿ ಅಭಿವೃದ್ಧಿ ಅಸಾಧ್ಯವೆಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬಸವರಾಜು ಹೇಳಿದರು. ಅವರಿಂದು ವಾರ್ಡ್ ನಂಬರ್ 15ರಲ್ಲಿ ಕೆಕೆಆರ್ಡಿಬಿ ಮ್ಯಾಕ್ರೋ ಅನುದಾನದಡಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೇತಾಜಿ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 6ನೇ ತರಗತಿಯ ಕೊಠಡಿ, ಶೌಚಾಲಯ ಮತ್ತು ಕಾಂಪೌಂಡ್ ನಿರ್ಮಾಣದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಅನೇಕ ವರ್ಷಗಳಿಂದ ಹಳೆಯ ಕಾಲದ ಶಾಲಾ ಕಟ್ಟಡ ಶಿಥಿಲಗೊಂಡಿದ್ದು ಹೊಸ ಕಟ್ಟಡಕ್ಕೆ ಮನವಿ ಮಾಡಲಾಗಿತ್ತು. ಇದೀಗ ಶಾಲೆಯ 6ನೇ ತರಗತಿ ಕೊಠಡಿ ಮತ್ತು ಶೌಚಾಲಯ ಕಾಂಪೌಂಡ್ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ ನೀಡಲಾಗಿದೆ. ನಗರದಲ್ಲಿ ಬಹುತೇಕ ಹಳೆಯ ಶಾಲಾ ಕಟ್ಟಡಗಳಿದ್ದು ಅವುಗಳಿಗೆ 30 ಕೋಟಿ ರೂಪಾಯಿ ಅನುದಾನದ ಅವಶ್ಯಕತೆ ಇದೆ ಎಂದರು. ನಗರದ ಸುತ್ತಲೂ ರಾಷ್ಟ್ರೀಯ ಹೆದ್ದಾರಿ, ಭಾರತ್ ಮಾಲ್ ಹೆದ್ದಾರಿ ರಸ್ತೆ ಸಿದ್ಧವಾಗುತ್ತಿದೆ. ನಗರದಲ್ಲಿಯೂ ರಸ್ತೆ ಅಗಲೀಕರಣ ಮಾಡಬೇಕಿದೆ. ಗಂಜ್ ವೃತ್ತದಿಂದ ಮೌಳೇಶ್ವರ ವೃತ್ತದವರೆಗೆ ರಸ್ತೆಗೆ ಟೆಂಡರ್ ಆಗಿದೆ, ಮಾರ್ಕ್ ಮಾಡಲಾಗಿದೆ. 2 ಪಥದ ರಸ್ತೆ 4 ಪಥದ ರಸ್ತೆಗಳಾಗಬೇಕಿದೆ ಎಂದು ಹೇಳಿದರು. ನಗರಸಭೆಯಿಂದ ಪಾಲಿಕೆ ಆಗಿದೆ, ಅಭಿವೃದ್ಧಿ ಆಗಿಲ್ಲವೆಂದು ಎಲ್ಲರೂ ಮಾತನಾಡಿಕೊಳ್ಳುತ್ತಿದ್ದಾರೆ. ಅಭಿವೃದ್ಧಿಗೆ ಸಹಕಾರ ನೀಡಬೇಕು. ಕೂತಲ್ಲಿ ಮಾತನಾಡಿದರೆ ಸಾಲದು, ಎಲ್ಲಾ ಜನರ ಸಹಕಾರ ಅಗತ್ಯವಾಗಿದೆ ಎಂದು ಹೇಳಿದರು. अरे सर एक मिनट थोड़ा एक सेकंड सामने सर ಇದು ಅನೇಕ ವರ್ಷಗಳಲ್ಲಿ ರಿಪೇರ್ ಮಾಡಬೇಕಂತೇಳಿ ಸಾಕಷ್ಟು ಪ್ರಯತ್ನ ಮಾಡಿದ್ವಿ.
ಮತ್ತು ಇಲ್ಲಿರ್ತಕ್ಕಂಥ ಮಕ್ಕಳನ್ನ ಬೇರೆ ಶಾಲೆಗೆ ಸೆಟ್ ಮಾಡಿ ಬೇರೆಗೆ ಕಟ್ಟಡ ಮಾಡಬೇಕಂತೇಳಿ ನಮ್ಮ ಸಾಹಿತ್ಯ ಸಮೀರವರು ಭಾಳ ಉತ್ಸಾಹದಿಂದ ಮತ್ತು ಈ ಭಾಗದ ಜನರು ಸಹಿತ ಅವ್ರಿಗೆ ಹೇಳಿದ್ದಾರೆ ಇದು ಭಾಳ ಪುರಾತನವಾದ ಸ್ಕೂಲ್ ಮಾಡಲೇಬೇಕು ಇಲ್ಲಿ ಈ ಏರಿಯಾ ಈ ಪ್ರದೇಶದಲ್ಲಿ ಮಕ್ಕಳಿಗೆ ಅನುಕೂಲವಾದ ವಾತಾವರಣ ಮಾಡಬೇಕು. ಆ ಕಾರಣಕ್ಕಾಗಿ KKRDಗಳಿಂದ 1 ಕೋಟಿ ರೂಪಾಯಿ ಇತ್ತು. ಅದರಿಂದ ನಿರ್ಧಾರ ಕೇಂದ್ರದ ಮುಖಾಂತರ ಅವರ ಪ್ರಯತ್ನದಿಂದ ಇವತ್ತು ನಿರ್ಮಾಣ ಸ್ಥಿತಿಗೆ 6 ಶಾಲೆ ಕೊಟ್ಟರು. 6 ಶಾಲೆ ಕೊಡುವುದು ಆಗಿದೆ. ಮತ್ತು ಅವರೇನೋ ಮೊನ್ನೆ ಹೇಳಿದ್ರು ಉರ್ದು ಸ್ಕೂಲ್ ಮೇಲೆ ಹಾಕ್ಸ್ಬೇಕು ಅಂತ ಹೇಳಿ ಮೇಲೆ ಒಂದು 2 ಮಾಡಿ ಇದೇ ಮಾಡಬೇಕು ಅಂತ ಅವರ ಪ್ರಯತ್ನ ಮಾಡಿಕೊಂಡು ಪ್ರಯತ್ನ ಮಾಡ್ತಾಯಿದ್ವಿ. ನಾವು ನಡುವೆ ಬಂದು ಸಾಮೂಲು ಬಂದರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಶಾಸಕರು ಬರಬೇಕು ಅವರು ಶಾಸಕರು ಹೇಳಿದ್ರು. ನಾನು ಶಾಸಕರಿಗೆ 2-3 ಬಾರಿ ಫೋನ್ ಮಾಡಿದೆ, ಫೋನ್ ಇರ್ತದೆ. ಹಾಗಾಗಿ ತಡವಾಗಿ ನಾವು ಬಂದ್ವಿ. ಈ ರೀತಿಯಾಗಿ ರಾಜ್ಯದ ನಮ್ಮ ನಗರದಲ್ಲಿ ಅನೇಕ ಕಡೆ ಇವತ್ತು ನಮ್ಮ ನರಸಿಂಹರಾವ್ ಏರಿಯಾದಲ್ಲಿ ಸಹಿತ ರಾಜ್ಯದಲ್ಲಿ ಒಂದು ಕೊಟ್ಟು ಪುರಾತನವಾದ ಶಾಲೆಗೆ ಕೂಡ ಶಾಲೆ ಕೊಟ್ಟು ಕಂಪ್ಲೀಟ್ ಆಗಿದೆ. ಅದರ ಸಹಿತ ಪೂಜೆ ಮಾಡಬೇಕಾಗಿದೆ. ಈ ವಿವಿಧ ವಾರ್ಡ್ಗಳಲ್ಲಿ ಈ ರೀತಿಯಾದ ಸುಮಾರು ಈಗ ನಮ್ಮೆಲ್ಲ ಮುಖಂಡರು ಅವರ ಪ್ರಯತ್ನದೊಂದಿಗೆ KKRDಗಳಿಂದ ಒಂದು 100 ಕೋಟಿಯಷ್ಟು ಇವತ್ತು ಹಣ ಕೊಡಿಸೋ ಮುಖಾಂತರ ಈ ರೀತಿಯಾದ ಕೆಲಸಗಳು ನಡೀತಾ ಇದ್ದಾರೆ. ಗೊತ್ತಿದೆ ಇವತ್ತು ಕೆರೆ ಆಗಬೇಕಂತೇಳಿ ಇಡೀ ನಮ್ಮ ನಗರದ ಜನರು ಅನೇಕ ವರ್ಷಗಳಿಂದ ಇರ್ತಕ್ಕಂಥದ್ದು ಎಲ್ಲ ನಮ್ಮ ಜನರುಗಳೆಲ್ಲರೂ ಒಟ್ಟಾರೆ ಸೇರಿ ಅದನ್ನು ಮಾಡಲೇಬೇಕು ಅಂತೇಳಿ ನಾವು ಅನೇಕ ವರ್ಷಗಳಿಂದ ಪ್ರಯತ್ನ ಮಾಡ್ತಾಯಿದ್ದೀವಿ. ಇಬ್ಬರು ಮುಖ್ಯಮಂತ್ರಿಗಳು ಬಂದಾಗ ಇಲ್ಲಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಬಂದಾಗ ಹೇಳಿದ್ರು ಮಾಡ್ಕೊಡ್ತೀವಿ. ಜಗದೀಶ್ ಶೆಟ್ಟರ್ ಬಂದಾಗ ಹೇಳಿದ್ರು, ಯಡಿಯೂರಪ್ಪನವ್ರು ಬಂದಾಗ ಹೇಳಿದ್ರು. ಅಂದರೆ ಹೇಳೋದು ವಿಷಯ ಎಲ್ಲರೂ ಅದು ಕೆರೆ ಮಾಡಲೇಬೇಕೆಂಬ ಪ್ರಯತ್ನ ಎಲ್ಲರೂ ಮಾಡಿದ್ರು. ಬರೀ ಆ ಪ್ರಯತ್ನ ಮಾಡಿ ನಾವು ಈಗ ಎಲ್ಲರ ಸರ್ಕಾರದಲ್ಲಿ ಸಹಿತ ಆದಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಅದೇ ರೀತಿಯಾಗಿ ಏರ್ಪೋರ್ಟ್ ಸಹಿತ ಕೆಲಸ ಪ್ರಾರಂಭ ಆಗಿ ಕೆಲಸ ಇದು ಭಾಳ ಎಲ್ಲ ರೀತಿಯಿಂದ ಭಾಳ ಸ್ಪೀಡಾಗಿ ನಮ್ಮಲ್ಲಿ ಅದ್ರ ಸಹಿತ ನಡೀತಾ ಇದೆ. ರಸ್ತೆಗಳು ಸಹಿತ ಇವತ್ತು ನ್ಯಾಷನಲ್ ಹೈವೇ ರಸ್ತೆ ಸಹಿತ ರೈತಿಗೆ ಬರ್ತಾ ಇದೆ. ಭಾಳ ಸುಮಾರು ಕಂಪ್ಲೀಟ್ ಆಗಿದೆ. ಈ ರೀತಿಯಾಗಿ ರಾಯಚೂರು ನಗರನ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸದಲ್ಲಿ ಎಲ್ಲ ಜನರ ಸಹಕಾರದೊಂದಿಗೆ ಕಾಮಗಾರಿಗಳು ಮುಂದುವರಿತಾ ಇದೆ. ಇವೆಲ್ಲ ನಡಿಬೇಕಾದ್ರೆ ಜನರ ಸಹಕಾರ ಭಾಳ ಮುಖ್ಯ. ಇವತ್ತು ಅವರು ಭಾಳ ಉತ್ಸಾಹದಿಂದ ಕೆಲಸ ಮಾಡಬೇಕಂತ ನಮ್ಮೆಲ್ಲ ಕಾರ್ಪೊರೇಟರ್ಸ್ ಎಲ್ಲ ಪಕ್ಷದವರು ಪ್ರಯತ್ನ ಮಾಡ್ತಿದ್ದಾರೆ. ಸರ್ಕಾರದ ಸೇರಿ ಸಾಕಷ್ಟು ಅನುದಾನ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ನಗರಸಭೆ ಕಾರ್ಪೊರೇಷನ್ ಆಗಬೇಕಂದ್ರೆ ಎಲ್ಲರೂ ಬೇಡಿಕೆ ಇಟ್ಟಿದ್ರು. ಅದನ್ನು ನಾವು ಕಾರ್ಪೊರೇಷನ್ ಮಾಡಿದ್ವಿ. ಮಾಡೋದ್ರ ಜೊತೆಯಲ್ಲಿ ಜನರ ಸಹಿತ ಸಹಕಾರ ಮಾಡೋದು. ಎಲ್ಲೆಲ್ಲ ಪಾರ್ಟಿ ಕೊಡ್ತಂದ್ರೆ ಕೊಟ್ಟು ಹೋಗ್ತಿದ್ರು. ಮತ್ತು ಕುಂತಲ್ಲೇ ಮಾತಾಡ್ತಾರೆ, ಭಾಷಣ ಮಾಡ್ತಾರೆ. ಏನಪ್ಪ ನಮ್ಮ ಊರಾಗ ಏನಾಯಿತು, ಹೆಂಗಿದ್ದು ಊರು ಹಂಗೆ ಐತೆ ಅಂತಾರೆ. ಸ್ವಂತ ಮನೆ ಹತ್ರ ಬಂದು ಪಾರ್ಟಿ ಕೊಡ್ತಂದು ಕೂಡ ಸರಿಯಾಗಿಲ್ಲ, ಸಾಹಿತ್ಯ ಸಭೆ ಸರಿಯಾಗಿಲ್ಲ, ಕಾರ್ಪೊರೇಷನ್ ಸರಿಯಾಗಿಲ್ಲ ಅಂತ ಹೇಳ್ತಾರೆ. ಎಲ್ಲಿವರೆಗೂ ನಮ್ಗೆ ಸಹಕಾರ ಸಿಗೋದಲ್ಲೋ ಇರುವಂಥ ಪರಿಸ್ಥಿತಿ ನಮ್ಮೂರು ನಾವು ಅಭಿವೃದ್ಧಿ ಮಾಡಬೇಕಾದ್ರೆ ಅದರ ಸಹಕಾರ ಬೇಕಾಗ್ತದೆ. ಈ ಸ್ಟೇ ಕೊಡ್ತಾರೆ ಅದ್ರ ಮುಖಾಂತರ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವತ್ತು ಮಾಡಬೇಕಾದ್ರೆ ನಾವು ಎಲ್ಲೋ ಇಟ್ಟು ದುಡ್ಡು ತಂದು ಇವರೆಲ್ಲ ಹೇಳಿದ ಜನಿಗೆ ಗಂಜಿ ಸರ್ಕಲ್ ಅಂತ ನಾವು ನಮ್ಮ ಮಾಬಳೆ ಚಂದ್ರಮಳೆ ಸರ್ಕಲ್ ಅಂತ 30 ಕೋಟಿ ರೂಪಾಯಿ ಈ ಟೆಂಡರ್ ಆಗಿದೆ. ಅಲ್ಲಿ ಸ್ವಲ್ಪ ಹೊಡಿಬೇಕಾಗ್ತದೆ, ಮಾರ್ಕ್ ಮಾಡ್ಯಾರ. ಸೋಮವಾರಪೇಟೆ ಬಡಾವಣೆಯ ಸ್ಕೂಲಿನ ಲೋಕಾರ್ಪಣೆ ಸಮಾರಂಭದಲ್ಲಿ ಸೋಮವಾರಪೇಟೆ ಹಿರೇಮಠದ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ನೇತಾಜಿ ನಗರದ ಹಳೆಯ ಶಾಲೆಯಲ್ಲಿ ಸಾಕಷ್ಟು ಜನರು ಶಿಕ್ಷಣ ಕಲಿತಿದ್ದಾರೆ. ಆ ಶಾಲೆಯ ಅಭಿವೃದ್ಧಿಗೆ ಮುಂದಾಗಿದ್ದಾರೆ. ನಿಜವಾದ ಸಂಪತ್ತು ಎಂದರೆ ಸುಸಂಸ್ಕೃತ ಪ್ರಜೆಗಳಾಗಲು ಶಿಕ್ಷಣವಂತರಾದಾಗ ಪ್ರತಿಯೊಬ್ಬರು ಶಿಕ್ಷಣಕ್ಕೆ ಒತ್ತು ನೀಡಬೇಕು ಎಂದು ಹೇಳಿದರು. ಜ್ಞಾನಕ್ಕೆ ಸಮಾನವಾಗಿರತಕ್ಕಂಥದ್ದು ಈ ಲೋಕದೊಳಗೆ ಯಾವುದೂ ಕೂಡ ಇಲ್ಲ. ಅಂತಹ ಒಂದು ಜ್ಞಾನವನ್ನ ಬರಬೇಕಾದರೆ ಒಳ್ಳೆಯ ಶಿಕ್ಷಣದ ಅವಶ್ಯಕತೆ ಅದ. ನಮ್ಮ ಮೊಸಳೆ ಸಾಹೇಬ್ ಹೇಳಿದ್ರಲ್ಲ, ಈ ಶಾಲೆಗೆ ಬಹಳ ದೊಡ್ಡ ಇತಿಹಾಸದ ಪುರಾತನವಾಗಿರತಕ್ಕಂಥ ಇದು ಶಾಲೆ ಅದ. ಶಾಲೆ ಸಮೀರ್ ಅವರಾಗಲಿ ಇನ್ನೂ ಅನೇಕರು ಈ ಶಾಲೆಯಲ್ಲಿ ಕಲಿತಿದ್ದಾರೆ. ಆದರೆ ಈ ಶಾಲೆ ಶಿಥಿಲಾವಸ್ಥೆಯಲ್ಲಿ ಇತ್ತು. ಆ ಶಾಲೆ ಇವತ್ತಿನ ದಿವ್ಯ ಭವ್ಯವಾಗಿರ್ತಕ್ಕಂಥ ಕಟ್ಟಡ ನಿರ್ಮಾಣ ಆಗಿದ ನಂತರ ನಮ್ಮ ರಾಯಚೂರಿನ ಅಭಿವೃದ್ಧಿ ಅಧಿಕಾರಿಯಾಗಿರ್ತಕ್ಕಂಥ ಸಾಹೇಬರ ಒಂದು ಪ್ರಯತ್ನದಿಂದ ಇಷ್ಟೊಂದು ಸುಂದರವಾಗಿರ್ತಕ್ಕಂಥ ಈ ಕಟ್ಟಡವನ್ನ ನಿರ್ಮಾಣ ಆಗಿರ್ತಕ್ಕಂಥದ್ದನ್ನು ನೋಡಿ ನಮಗಂತೂ ಬಹಳಷ್ಟು
ನಿಜವಾಗಿರ್ತಕ್ಕಂಥ ಸಂಪತ್ತು ಏನಂತ ಹೇಳಿದ್ರೆ ಸುಸಂಸ್ಕೃತ ಪ್ರಜೆಗಳೇ ನಮ್ಮ ದೇಶದ ನಿಜವಾಗಿರ್ತಕ್ಕಂಥ ಅಂತ ಸುಸಂಸ್ಕೃತ ಪ್ರಜೆಗಳು ತಯಾರಾಗಬೇಕಾದರೆ ಒಳ್ಳೆಯ ಶಿಕ್ಷಣದ ಇಂಥ ಒಂದು ಸಂಸ್ಥೆಯ ಇಂಥ ಒಂದು ಬಿಲ್ಡಿಂಗ್ ಬಹಳಷ್ಟು ಅವಶ್ಯಕತೆ ಅದ ಅಂತ ಹೇಳಿ ಅರಿತುಕೊಂಡಿರ್ತಕ್ಕಂಥ ಈ ಭಾಗದ ಎಲ್ಲ ಗಣ್ಯವಾದ ಪ್ರತಿಷ್ಠಿತ ವ್ಯಕ್ತಿಗಳಾಗಲಿ. ಮಹಾನಗರ ಪಾಲಿಕೆ ಉಪಾಧ್ಯಕ್ಷ ಸಾಜಿದ್ ಸಮೀರ್ ಮಾತನಾಡಿ, ವಾರ್ಡ್ ನಂಬರ್ 15ರಲ್ಲಿ ಶಾಲೆಯು ತುಂಬಾ ಹಳೆಯದಾಗಿದ್ದು ಕಟ್ಟಡ ನಿರ್ಮಾಣಕ್ಕೆ ಅನುದಾನ ನೀಡಿದ್ದಾರೆ. ವಾರ್ಡ್ನಲ್ಲಿ ಸಿಸಿ ರಸ್ತೆ, ಯುಜಿಡಿ ಸೇರಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಗೆ 15 ಕೋಟಿ ರೂಪಾಯಿ ಅನುದಾನದಡಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಲಾಗುತ್ತದೆ ಎಂದರು. ವಾರ್ಡ್ ನಂಬರ್ 15 ನೇತಾಜಿ ನಗರ್ ವಾರ್ಡ್ನಾಗ ಈಗ ನೇತಾಜಿ ನಗರ್ ಶಾಲೆಯ ಓಪನಿಂಗ್ ಕಾರ್ಯಕ್ರಮ ಇತ್ತು. ಇದ್ರಾಗ ನಮ್ಮ ತಂದೆನಂತ NS ಬೋಸರಾಜ್ ಸಾಹೇಬರು ಅವ್ರಿಗೆ ಧನ್ಯವಾದ ಕೇಳ್ತಾ, ಮತ್ತು ನಮ್ಮ ಸ್ವಾಮೀಜಿ ಯಾವತ್ತು ನಮಗೆ ಮಾರ್ಗದರ್ಶನ ತೋರಿಸ್ತಾ, ಯಾವುದೇ ಇರಲಿ ನಮ್ಮ ವಾರ್ಡ್ನಾಗ ಏನಿದ್ರೆ ನಮ್ಗೆ ಕರೆದು ಹೇಳ್ತಾರೆ, ಮತ್ತು ಏನೋ ತಪ್ಪಿದ್ರೇನು ಮಾಡ್ತಾ ತೋರ್ತಾರೆ. ಅವ್ರಿಗೂ ಧನ್ಯವಾದ ಕೇಳ್ತಾ, ನಮ್ಮ ಅಧ್ಯಕ್ಷರಾಗಿ ನರಸಿಂಹ ಮಾಡ್ಗಿರಿ ಮೇಡಮ್ ಅವರು, ಮತ್ತು ಜಯಣ್ಣ ಸಾಹೇಬರು, ಶಾಂತಪ್ ಸಾಹೇಬರು, ನಮ್ಮ ಡಿಪ್ಯೂಟಿ MLA ಅಂತ ಶಾಲಂ ಸಾಹೇಬರು, ಮತ್ತು ಶಿವಮೂರ್ತಿ ಸಾಹೇಬರು, ನಮ್ಮ ರಸೂಲ್ ಸಾಹೇಬರು, ಮತ್ತು ಎಲ್ಲ ನಮ್ಮ ಕೌನ್ಸಿಲರ್ಸ್ ತಿಮ್ಮರೆಡ್ಡಿ, ರಮೇಶ್ ಬೈ, ಯಾರ್ಯಾರು ಶಂಶು ಬೈ, ಯಾರ್ಯಾರು ಶಮ್ಮು ಬೈ, ಮತ್ತು ಯಾರ್ಯಾರು ಬರ್ತೀನಿ ಎಲ್ಲರಿಗೆ ಇಲ್ಲಿ ಬಂದು ಧನ್ಯವಾದ ಹೇಳ್ತಾ, ನಮ್ಮ ಆಫೀಸರ್ ಅವರು ಯಾರು ಬಂದಾರ. ಮತ್ತೆ ಇದು ಬಿಟ್ಟು ಈ ಸ್ಕೂಲ್ಗೆ 1 ಕೋಟಿ ರೂಪಾಯಿ ಕೊಟ್ಟ ನಮ್ಮ ಸಾಬ್ ಕೆಗಾಡಿ ಬ್ಯಾಗ. ಕನಿಷ್ಠ ನನ್ನ ವಾರ್ಡ್ಗೆ 15 ಕೋಟಿ ಈ ಟೈಮ್ಗೆ ಕೊಟ್ಟಾರ. 1 ಕೋಟಿ ಇದಕ್ಕೆ, 1 ಕೋಟಿ ಮೈನಾರಿಟಿ ಫಂಡ್ ಕೊಟ್ಟಾರ, ಮತ್ತು 1 ಕೋಟಿ CM ಗ್ರಾಂಟ್ ಕೊಟ್ಟಾರ, ಮತ್ತು ಶೆಟ್ಟಿ ಬೋಡಿಚು ಈಗ ಓಪನಿಂಗ್ ಹಾಕತ್ತಾರ. ಅಲ್ಲಿ ಒಂದು 50 ಕೋಟಿ CC ರೋಡ್ ಮತ್ತು ಡ್ರೈನೇಜ್ ಕೊಟ್ಟಾರ, ಮತ್ತು 10 ಕೋಟಿ UGDಗೆ ನಮ್ಮ ವಾರ್ಡ್ಗೆ ಟೋಟಲ್ ಸಂಪೂರ್ಣ UGD ಹೊಸ ಲೈನಿಗೆ ಮಾಡ್ಯಾರ, ಟೆಂಡರ್ ಆಗ್ಯದ. ಅವ್ರಿಗೆ ನಾನು ಮನಸ್ಪೂರ್ವಕ ಧನ್ಯವಾದ ಕೇಳ್ತಾ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಗಿರಿ, ತಿಮ್ಮಾರೆಡ್ಡಿ, ಜಿ ಶಿವಮೂರ್ತಿ, ನರಸಿಂಹಲು ಮಾಡಗಿರಿ, ಲಕ್ಷ್ಮೀರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕೂರಿಸಲು ಸರ್ಕಾರ ಮುಂದಾಗಿದ್ದು, ಅದಕ್ಕಾಗಿ ಬೇಸಿಗೆ ಬೆಳೆಗೆ ನೀರು ಕೊಡುವುದಿಲ್ಲ ಎಂಬ ನಿರ್ಧಾರವನ್ನ ಸರ್ಕಾರ ಮತ್ತು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದು, ಬೇಸಿಗೆಯಲ್ಲಿ ನೀರು ಕೊಟ್ಟು ಕೂಡ ಗೇಟ್ಗಳನ್ನು ಅಳವಡಿಸಬಹುದಾಗಿದ್ದು, ಈ ಕುರಿತು ಚರ್ಚಿಸಲು ವಾರದೊಳಗೆ ಅಧಿಕಾರಿಗಳು, ರೈತರು ಮತ್ತು ಜನಪ್ರತಿನಿಧಿಗಳ ತುರ್ತು ಸಭೆ ಕರೆಯಬೇಕು, ಇಲ್ಲವಾದರೆ ಹೋರಾಟಕ್ಕೆ ಮುಂದಾಗುವುದಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಸ ಮಾಲಿ ಪಾಟೀಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಇತ್ತೀಚೆಗೆ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಜಿಲ್ಲೆಗೆ ಆಗಮಿಸಿದ್ದ ಸಂದರ್ಭದಲ್ಲಿ ಅವರೊಂದಿಗೆ ಜಿಲ್ಲೆಯಲ್ಲಿರುವ ನೀರಾವರಿ ಸಮಸ್ಯೆ, ತುಂಗಭದ್ರಾ ಕ್ರಸ್ಟ್ ಗೇಟ್ ಅಳವಡಿಕೆಯ ಕುರಿತು ಮಹತ್ವದ ವಿಚಾರಗಳನ್ನು ಚರ್ಚಿಸಲಾಗಿದೆ. ಗೇಟ್ಗಳ ಅಳವಡಿಕೆಯ ಹಿನ್ನೆಲೆಯಲ್ಲಿ ಬೇಸಿಗೆ ಬೆಳೆಗೆ ನೀರು ನೀಡುವುದಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದು, ಇದರಿಂದ ರೈತರಿಗೆ ಮಾತ್ರವಲ್ಲದೆ ರೈಸ್ ಮಿಲ್ಗಳು, ಕೂಲಿ ಕಾರ್ಮಿಕರು ಸೇರಿದಂತೆ ಅನೇಕ ವಲಯಗಳ ಮೇಲೆ ಗಂಭೀರ ಪರಿಣಾಮ ಬೀಳಲಿದ್ದು, ಒಳಹರಿವು ನಿರಂತರವಾಗಿರುವುದರಿಂದ ನೀರನ್ನು ಬಂದ್ ಮಾಡದೆ ಗೇಟ್ಗಳನ್ನು ಅಳವಡಿಸಬಹುದಾಗಿದೆ ಎಂದರು. ನಿರಂತರವಾಗಿ ತುಂಗಭದ್ರಾ ಜಲಾಶಯಕ್ಕೆ 27,000 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಪ್ರಸ್ತುತ 80 TMC ನೀರನ್ನು ಸಂಗ್ರಹ ಮಾಡಬಹುದಾಗಿದ್ದು, ನವೆಂಬರ್ ವರೆಗೂ ಒಳಹರಿವು ಬರುವ ಸಾಧ್ಯತೆ ಇದ್ದು, 15 TMC ನವೆಂಬರ್ನಲ್ಲಿ, 15 TMC ಡಿಸೆಂಬರ್ನಲ್ಲಿ ಬಿಡಬಹುದು. ನಂತರ ಜನವರಿಯಲ್ಲಿ 25 TMC ನೀರು ಬೇಕಾಗುತ್ತದೆ. ನಂತರ ಫೆಬ್ರವರಿಯಲ್ಲಿ ಮೆಣಸಿನಕಾಯಿ ಬೆಳೆಗೆ ಮಾತ್ರ ನೀರು ಬೇಕಾಗಿರುವುದರಿಂದ 18 TMC ನೀರು ಬೇಕಾಗುತ್ತದೆ. ಮಾರ್ಚ್ 30ರವರೆಗೆ ಒಟ್ಟು 88 TMC ನೀರು ಬೇಕಾಗಬಹುದು. ಆದ್ದರಿಂದ ನೀರನ್ನು ನಿರ್ವಹಣೆ ಮಾಡುವ ಕುರಿತು ಚರ್ಚೆಯಾಗಬೇಕು ಎಂದರು. ಕೇವಲ ಗೇಟ್ಗಳನ್ನು ಕೂರಿಸಲು ನೀರು ಕೊಡಲು ಆಗುವುದಿಲ್ಲ ಎನ್ನುವುದು ಸರಿಯಲ್ಲ. ಇದಕ್ಕೆ ರೈತರು ಯಾರೂ ಕೂಡ ಒಪ್ಪುವುದಿಲ್ಲ. ಗೇಟ್ ಅಳವಡಿಕೆಯ ಜೊತೆಗೆ ಎಡದಂಡೆ ನಾಲೆಯ ಸೇತುವೆಗಳು, ಸ್ಟ್ರಕ್ಚರ್ಗಳು ಶಿಥಿಲಾವಸ್ಥೆಯಲ್ಲಿದ್ದು, ಅವುಗಳನ್ನು ಸರಿಪಡಿಸಲು ಕೂಡ ಸರ್ಕಾರ ಮುಂದಾಗಬೇಕು ಎಂದು ತಿಳಿಸಿದರು. ತುಂಗಭದ್ರಾ ಎಡದಂಡೆ ಕಾಲುವೆ ಭಾಗದಲ್ಲಿ ಹಲವು ಸಮಸ್ಯೆಗಳಿದ್ದು, ಇವುಗಳನ್ನು ಚರ್ಚಿಸಲು ಸರ್ಕಾರ ಕೂಡಲೇ ತುರ್ತು ಸಭೆ ಕರೆಯಬೇಕು. ಸಭೆ ಕರೆಯಲು ರಾಯಚೂರು, ಕೊಪ್ಪಳ, ಬಳ್ಳಾರಿ ಭಾಗದ ಜನಪ್ರತಿನಿಧಿಗಳು ಆಸಕ್ತಿ ವಹಿಸಿ ಸರ್ಕಾರವನ್ನ ಎಚ್ಚರಗೊಳಿಸಲು ಮುಂದಾಗಬೇಕು ಎಂದರು. ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಬೆಳೆ ನಷ್ಟವಾಗಿದ್ದು, ಜಿಲ್ಲೆಯ ರೈತರು ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ನಡೆಸಿದ್ದಾರೆ, ಆದರೆ ಪರಿಹಾರ ಮಾತ್ರ ಇನ್ನೂ ರೈತರಿಗೆ ತಲುಪಿಲ್ಲ. ಕೇಂದ್ರದಿಂದ 321 ಕೋಟಿ ರೂಪಾಯಿ ಪರಿಹಾರ ಬಂದಿದೆ ಎಂದು ಹೇಳಲಾಗುತ್ತಿದ್ದು, ಅದೆಲ್ಲ ಎಲ್ಲಿ ಹೋಯಿತು ಎಂದು ಪ್ರಶ್ನಿಸಿದ ಅವರು, ಜಿಲ್ಲಾ ಉಸ್ತುವಾರಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಬಾಯಲ್ಲಿ ಬೆಲ್ಲ ಇಟ್ಟುಕೊಂಡಿದ್ದಾರಾ ಎಂದು ಕಟುವಾಗಿ ಪ್ರಶ್ನಿಸಿದರು. ಮಂತ್ರಾಲಯಕ್ಕೆ ಆಗಮಿಸಿದಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಖಾತೆಯನ್ನು ವಹಿಸಿಕೊಂಡಂತ ಸಚಿವರು ಆಗಿರುವಂತಹ ಮಾನ್ಯ DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ವಿ.
ಸಂದರ್ಭದಲ್ಲಿ ಸಿಂಧನೂರಿನ ಶ್ಯಾಮ್ ಸುಂದರ್ ಕೀರ್ತಿ ಅವರಿದ್ದರು, ಕೌತಾಳನ ವೆಂಕಟರಾವ್ ಇದ್ದರು, ನಾನು ಇದ್ದೆ ಮತ್ತು ನಡ ನೀರಾವರಿ ಮಂತ್ರಿಗಳಾದಂತಹ NS ಬೋಸರಾಜ್ ಅವರಿದ್ದರು. ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರಾದಂಥ ಬಸವನಗೌಡ ದತ್ತವರು ಸುಮಾರು 3 ಗಂಟೆ ನೀರಾವರಿಗೆ ಸಂಬಂಧಪಟ್ಟಂತ ಕೆಲವು ಮಹತ್ವದ ವಿಚಾರಗಳನ್ನ ಅವ್ರ ಜೊತೆಗೆ ಚರ್ಚೆ ಮಾಡಿ ಬಹಳ ಮುಖ್ಯವಾದಂಥದ್ದು ಈಗಾಗಲೇ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ಬಗ್ಗೆ ಈಗಾಗಲೇ ಅಧಿಕಾರಿಗಳು ಡಿಕ್ಲೇರ್ ಮಾಡಿ ಆಗಿದೆ. ಬೇಸಿಗೆ ಬೆಳೆಗೆ ನೀರು ಕೊಡೋದಿಲ್ಲ, ಬೇಸಿಗೆ ಬೆಳೆಗೆ ನೀರು ಕೊಡೋದಿಲ್ಲ. ಕಾರಣ ಏನಂದ್ರೆ ಗೇಟ್ಗಳನ್ನು ಕೂಡಿಸ್ತೀವಿ ಅಂತ. ಒಂದು ಬೆಳೆ ನಷ್ಟ ಆದ್ರೆ, ಬೇಸಿಗೆ ಬೆಳೆ ನಷ್ಟ ಆದ್ರೆ ಬರೀ ರೈತರಿಗಷ್ಟೇ ನಷ್ಟ ಆಗುತ್ತೆ, ಅದರ ಮೇಲೆ ಅವಲಂಬಿತ ಆದಂತ ಎಲ್ಲ ಉದ್ಯೋಗಗಳಿಗೂ ಹೊಡೆತ ಬೀಳ್ತದೆ. ರೈಸ್ ಮಿಲ್ಗಳಿಗೆ ತೊಂದರೆ ಆಗ್ತದೆ, ಲಾರಿಗಳು ಓಡಾಟಕ್ಕೆ ತೊಂದರೆ ಆಗ್ತದೆ, ಟ್ರ್ಯಾಕ್ಟರ್ಗಳಿಗೆ ತೊಂದರೆ ಆಗ್ತದೆ, ಹಾರ್ವೆಸ್ಟರ್ಗಳಿಗೂ ತೊಂದರೆ ಆಗ್ತದೆ, ಕೂಲಿಕಾರರಿಗೂ ತೊಂದರೆ ಆಗ್ತದೆ. ಜೊತೆಗೆ ಮೇವಿನ ಸಮಸ್ಯೆ ಕೂಡ ಆಗ್ತದೆ. ಪ್ರಕಾರ ಬೇಸಿಗೆ ಬೆಳೆಗೆ ನೀರು ಕೊಟ್ಟು ಕೂಡ ಗೇಟುಗಳನ್ನು ಕೂಡಿಸ್ತಕ್ಕಂಥ ಒಂದು ಅವಕಾಶ ಇದೆ. ಬರೀತು ಇದುವರೆಗೂ ಕೂಡ ಜಲಾಶಯಕ್ಕೆ ನಿನ್ನೆ ಮೊನ್ನೆ ಲೆಕ್ಕಾಚಾರದ ಪ್ರಕಾರ 27,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದೆ. 27,000 ಕ್ಯೂಸೆಕ್ಸ್ ನೀರು ಹರಿದು ಬಂದ್ರೆ ನಮಗೆ ಈಗ ಅವರು ಹೇಳಿದ ಲೆಕ್ಕಾಚಾರದ ಪ್ರಕಾರ 80 TMC ಅನ್ನು ನಾವು ನಿಲುಗಡೆ ಮಾಡ್ತೀವಿ. 80 TMC ನಿಲುಗಡೆ ಮಾಡ್ತೀವಿ. ಸರಿ, 80 TMCನೇ ಇರಲಿ. ಅಕ್ಟೋಬರ್ 30 ತನ ಬಹುಶಃ ಈ ಇನ್ಫ್ಲೋ ಏನು ಕಡಿಮೆ ಆಗಲಿಕ್ಕಿಲ್ಲ. ಇನ್ನು 5 ದಿವಸ, ಇನ್ನು 5-6 ದಿವಸ. ನವೆಂಬರ್ ನಲ್ಲಿ ಕೂಡ ಇನ್ಫ್ಲೋ ಬರೋ ಚಾನ್ಸಸ್ ಇದೆ ಈ ವರ್ಷ. ಸೊ ಲಭ್ಯವಿದ್ದ ನೀರನ್ನು ನಮ್ಮ ಲೆಕ್ಕಾಚಾರದ ಪ್ರಕಾರ ನವೆಂಬರ್ ನಲ್ಲಿ ಒಂದಿಷ್ಟು ಕಡಿಮೆ ನೀರು ಬಿಟ್ಟು, ಯಾಕಂತಂದ್ರೆ ಮೇಲ್ಭಾಗದಲ್ಲೆಲ್ಲ ಕಟಾವಾಗಿ ಬಂದಿರ್ತವೆ, ಅವ್ರಿಗೆ ನೀರಿನ ಅವಶ್ಯಕತೆ ಇರಲ್ಲ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಗಂಗಾಧರ್ ನಾಯಕ್, ಜಾನ್ ವೆಸ್ಲಿ, ಬೂದಯ್ಯ ಸ್ವಾಮಿ, ರೈತ ಸಂಘದ ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪಾಟೀಲ್ ಇಂಗಳದಾಳ್, ಚಂದ್ರಶೇಖರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. MLC ಅನುದಾನದ 10% ಮೀಸಲು ಯೋಜನೆಯಡಿ 6 ಜನ ಅಂಗವಿಕಲರಿಗೆ ವಾಹನವನ್ನ ನೀಡಲಾಗಿದ್ದು, ಮುಂಬರುವ ದಿನಗಳಲ್ಲಿ ಉಳಿದ ಅಂಗವಿಕಲರಿಗೂ ವಾಹನ ವಿತರಣೆ ಮಾಡಲು ಯೋಜನೆ ರೂಪಿಸಲಾಗುವುದು ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜು ಹೇಳಿದರು. ಅವರಿಂದು ತಮ್ಮ ಕಚೇರಿಯಲ್ಲಿ ಅಂಗವಿಕಲರಿಗೆ ವಾಹನ ವಿತರಣೆ ಮಾಡಿ ಮಾತನಾಡಿದರು. ವಿಧಾನ ಪರಿಷತ್ ಅನುದಾನದಲ್ಲಿ 10% 6 ಜನರಿಗೆ ವಾಹನವನ್ನ ವಿತರಣೆ ಮಾಡಲಾಗುತ್ತಿದೆ. ಉಳಿದಂತೆ ಜಿಲ್ಲೆಯಲ್ಲಿ 34 ಜನರಿಂದ ವಾಹನಗಳಿಗೆ ಅರ್ಜಿ ಸಲ್ಲಿಸಿದ ಅಂಗವಿಕಲರ ಪಟ್ಟಿಯನ್ನು ಸಿದ್ಧಪಡಿಸಿ ಹಂತ ಹಂತವಾಗಿ ವಿತರಣೆ ಮಾಡಲಾಗುವುದು ಎಂದರು. ಬರ್ತೀನಿ ನಾನೀಗ ರೈತರು ಬರ್ತೀನಿ. ಥ್ಯಾಂಕ್ ಯು.
ಓಕೆ ರೈಟ್ ಥ್ಯಾಂಕ್ ಯು. ಏನು ನಮ್ಮ MLC ಅನುದಾನದಲ್ಲಿ 10% ನಾವು ಬಂದಿರತಕ್ಕಂಥದ್ರಲ್ಲಿ ಎಲ್ಲರೂ ಕೆಲವರಿಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಮೊದಲೊಂದು ನಡೀತಾ ಬಂದೆ. ಆ ದಿಶೆಯಲ್ಲಿ 6 ಮಂದಿಗೆ ಇದರಲ್ಲಿ ಕೊಡಲಾಗಿದೆ. ಉಳಿದಂಥ ಅಪ್ಲಿಕೇಶನ್ಸ್ ಎಲ್ಲ ನಮ್ಮ ಮಧ್ಯದಲ್ಲಿ ಎಲ್ಲರೂ ಅವರು ಸಹ ಸ್ಕ್ರೂಟಿನಿ ಮಾಡಿ ನೆಕ್ಸ್ಟ್ ಬರ್ತಕ್ಕಂಥ ಅನುದಾನದಲ್ಲಿ ಅವರು ಕೊಡುವಂಥ ಒಂದು ಪ್ರಯತ್ನ ಟೋಟಲ್ ಗಾಡಿಗಳು ಎಷ್ಟು? ಟೋಟಲ್ 34 ವೆಹಿಕಲ್ಸ್ ಕೊಡ್ತಾಯಿದ್ದೀವಿ ನಮ್ಮ MLC ಅನುದಾನದಲ್ಲಿ 10% ಮತ್ತು ಮುಂದೆ ಬರೋ ಯಾರು ಅರ್ಜಿಗಳು ಬಂದ ಅವ್ರು ಪರಿಶೀಲನೆ ಮಾಡಿ ಅವರೆಲ್ಲರಿಗೂ ಓದಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಗಿರಿ, ಉಪಾಧ್ಯಕ್ಷ ಸಾಜಿದ್ ಸಮೀರ್, ಪಾಲಿಕೆ ಸದಸ್ಯರಾದ ಜಯಣ್ಣ, ಬಿ ರಮೇಶ್, ಮುಖಂಡರಾದ ಬಶೀರುದ್ದೀನ್, ಮೊಹಮ್ಮದ್ ಶಾಲಂ, ನರಸಿಂಹಲು ಮಾಡಗಿರಿ, ಕೆ ಶಾಂತಪ್ಪ, ರುದ್ರಪ್ಪ ಅಂಗಡಿ, ಜಿ ಶಿವಮೂರ್ತಿ, ಅಮರೇಗೌಡ ಅಂಚಿನಾಳ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. It's time. It's time. It's time. It's time. It's time to shop. ನಮ್ಮ ಸಿಎಂಆರ್ ಶಾಪಿಂಗ್ ಮಾಲ್ ನ ಲೇಟೆಸ್ಟ್ ಡಿಸೈನ್ಸ್, 20 ಫ್ಯಾಷನ್ಸ್, ಅನೇಕ ವೆರೈಟಿಯ ಹೊಸ ವಸ್ತ್ರಗಳೊಂದಿಗೆ ಈ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ. It's time. ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಅಕಾಲಿಕ ಮಳೆಗೆ ಗಿಡವೊಂದು ಓಮಿನಿ ಕಾರ್ ಮೇಲೆ ಮುಗಿಸಿ ಬಿದ್ದು ಸಣ್ಣ ವ್ಯಾಪಾರಿಯೊಬ್ಬರು ಬದುಕನ್ನ ಬೀದಿಗೆ ತಂದು ನಿಲ್ಲಿಸಿರುವ ಘಟನೆ ನಡೆದಿದೆ. ಅಕಾಲಿಕ ಮಳೆಯಿಂದ ನಗರದ ವಾರ್ಡ್ ನಂಬರ್ 15ರ ನಿವಾಸಿ ಜಾಫರ್ ಎಂಬುವರು ಮಕ್ಕಳ ತಿನಿಸುಗಳು ಸೇರಿದಂತೆ ಅಂಗಡಿಗಳಿಗೆ ಪೂರೈಸಿ ಬದುಕು ಕಟ್ಟಿಕೊಂಡಿದ್ದರು. ಆದರೆ ಜಾನಿ ಮೊಹಲ್ಲಾದಲ್ಲಿ ಮಳೆಯಿಂದ ಗಿಡ ಉರುಳಿ ಬಿದ್ದು ಜಾಫರ್ ಓಮಿನಿ ಕಾರು ನುಜ್ಜಾಗಿ ಹೋಗಿದೆ. ನಿತ್ಯವೂ ಸಿದ್ಧಪಡಿಸುವ ಆಹಾರಗಳನ್ನ ಸಣ್ಣ ಅಂಗಡಿಗಳಿಗೆ ಪೂರೈಸಿ ಜೀವನ ನಡೆಸುತ್ತಿದ್ದ ಜಾಫರ್ ವಾಹನದ ಮೇಲೆ ಬೇವಿನ ಮರ ಬಿದ್ದು ನುಜ್ಜು ಉಜ್ಜಾಗಿದೆ. ಶುಕ್ರವಾರ ರಾತ್ರಿ ಘಟನೆ ನಡೆದಿದ್ದು, ವಾಹನ ಅವಲಂಬಿಸಿ ಜೀವನ ನಡೆಸುತ್ತಿದ್ದ ಜಾಫರ್ನ ವ್ಯಾಪಾರ ಅತಂತ್ರ ಸ್ಥಿತಿಗೆ ಬಂದು ನಿಂತಿದೆ. ಸರ್ಕಾರ ಕೂಡಲೇ ಪರಿಹಾರ ಒದಗಿಸಿ ನೆರವಿಗೆ ಧಾವಿಸಬೇಕೆಂಬುದು ನಿವಾಸಿಗಳ ಒತ್ತಾಯವಾಗಿದೆ. हाँ, ये मेरी गाड़ी है साहब. ऐसा रोज़ छोड़ने के जैसा छोड़ा, यहाँ पार्किंग करता हूँ. ये मस्जिद में रहता हूँ किराए पे, रूम पे. सेल्समैन हूँ मैं. इस तरह वो 3 दिन से बारिश लगने की वजह से वो झाड़ गिर गया और रात में शाम के टाइम में. क्या बेस है सर? क्या बेस है सर? गाड़ी में क्या सेल करते? सेल्समैन है साहब. हमें सेल्समैन है. कुरकुरे वो ये दुकान जाको व्यापार करने वाले. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ರಾಯಚೂರು ನಗರದ ಸತತ 3 ದಿನಗಳಿಂದ ನಿರಂತರ ಮಳೆ ಆಗ್ತಾ ಇದೆ. ಅದರಿಂದಾಗಿ ಒಂದು ದೊಡ್ಡದಾಗಿ ಸುಮಾರು 10 ವರ್ಷದ ಮರ ಕೆಳಗಡೆ ಬಿದ್ದೋಗಿದೆ. ಒಂದು ಬೇವಿನ ಮರ ಬಿದ್ದೋಗಿದೆ. ಆ ಬೇವಿನ ಮರದ ಏನಾಗಿದೆ ಅಂದರೆ, ನಮ್ಮ ಜಾಫರ್ ಭಾಯ್ ಆತ ದಿನನಿತ್ಯ ಕೂಲಿ ಕಾರ್ಮಿಕ ಆತ ಹೋದ್ರೇ ಅವತ್ತಿನ ದಿವಸ ಆತಕ್ಕ ಸ್ವಲ್ಪ ಏನಾದರೂ ಪರಿಹಾರ ಆಗ್ತದ, ಅಮೌಂಟ್ ಸಮಸ್ಯೆ ಆಗಿರ್ಬೋದು. ಆತಂದು ಕಾರ್ ಡ್ರೈವರ್ ಇದ್ದಾನೆ, ಅದು ಓಮ್ನಿ ಕಾರ್ ಮೇಲೆ ಅದನ್ನೆಲ್ಲ ಏನೋ ಒಂದು ರೇಷನ್ ಐಟಮ್ ಆಗಲಿ ದಿನನಿತ್ಯ ಕೂಲಿ ಮಾಡ್ಕೊಂತಿರ್ತಾನೆ. ಇವತ್ತಿನ ದಿವಸ ಏನಾಗಿದೆ ಅಂದರೆ, ನಿನ್ನ ನೈಟ್ ಸುಮಾರಾಗಿ ಜೋರಾಗಿ ಜೋರಾಗಿ ಮಳೆ ಬಂದಿದೆ ಅಂತ. ಅದೇ ರೀತಿಯಾಗಿ ಆ ಮಳೆ ಬಂದ ರೀಸನ್ಗೆ ಜೋರಾಗಿ ಗಾಳಿ ಬೀಸಿ ಅದ್ರ ಮೇಲೆ ಕಾರಿನ ಮೇಲೆ ಬಿದ್ದುಬಿಟ್ಟದ. ಅದು ಶೆಟ್ಟಿಬಾವಿ ವೃತ್ತದಿಂದ ಸೌದಾಗರ್ ಲಾಡ್ಜ್ವರೆಗೆ ಡ್ರೈನೇಜ್ ಮತ್ತು ರಸ್ತೆ ಕಾಮಗಾರಿಗೆ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜು ಭೂಮಿ ಪೂಜೆ ನೆರವೇರಿಸಿದರು. ಇದೇ ವೇಳೆ ಮಾತನಾಡಿದ ಉಪಮಹಾಪೌರ ಸಾಜಿದ್ ಸಮೀರ್, KKRDB ಮತ್ತು ಮಹಾನಗರ ಪಾಲಿಕೆ ಅನುದಾನದಲ್ಲಿ ನಗರದ ವಾರ್ಡ್ ನಂಬರ್ 15ರ ನೇತಾಜಿ ನಗರ ಶೆಟ್ಟಿಬಾವಿ ವೃತ್ತದಿಂದ ಸೌದಾಗರ ಹೋಟೆಲ್ ವರೆಗೆ ಡ್ರೈನೇಜ್ ಮತ್ತು ರಸ್ತೆ ಕಾಮಗಾರಿ ಮಾಡಲಾಗುತ್ತಿದೆ. ಆದಷ್ಟು ಬೇಗ ಈ ಕಾಮಗಾರಿಯನ್ನ ಸುಸಜ್ಜಿತವಾಗಿ ಮುಗಿಸಿ ಸಾರ್ವಜನಿಕರಿಗೆ ಅನುಕೂಲಕರವಾಗಲು ಸಮರ್ಪಿಸಲಾಗುವುದು ಎಂದರು.
पहले जेड़ा सब इधर। थोड़ा पीछे हो बनना दे। बस एक सेकंड अंकल सालम भाई हेलो ರೀತಿ ಕೊಡ್ತೀವಿ ಇವತ್ತು ವಾರ್ಡ್ ನಂಬರ್ 15 ನೇತಾಜಿ ನಗರ್ ಗಟ್ಟಿಬೋಡಿ ಚೌಕಿಂದ ಸೌದಾಗರ್ ಲಾಡ್ಜ್ವರೆಗೂ ಹೊಸ ರೋಡ್ ಮತ್ತು ಡ್ರೈನು UGD ಪೈಪ್ಲೈನ್ ಅದಕ್ಕೆ UGD ಮತ್ತು 50 ಲಕ್ಷ ರೂಪಾಯಿ ಅನುದಾನ KKRದಿಂದ ಬಂದೈತೆ. ಉಳಿದಿದ್ದು ಅನುದಾನ ಕಾರ್ಪೊರೇಷನಿಂದ ಬಂದೈತೆ. ಇವತ್ತು ಆ ಅನುದಾನಕ್ಕೆ ಇವತ್ತು ಪೂಜಾ ಮಾಡಲಿಕ್ಕೆ ನಮ್ಮ NS ಬೋಸರಾಜ್ ಸಾಬು ಮತ್ತು ನರಸಮ್ಮ ಮಾಡಗಿರಿ ಮೇಡಮ್ ಅವ್ರು ಬಂದಾರ. ನಮ್ಮ ಜೊತೆಗೆ ಡಿಪ್ಯೂಟಿ MLA ಚಾಲಂ ಸಾಬ್ ಮತ್ತು ಎಲ್ಲ ನಮ್ಮ ಸೀನಿಯರ್ ಜಯಣ್ಣ ಸಾಬು ಮತ್ತು ನಮ್ಮ ಎಲ್ಲ ಕಾರ್ಪೊರೇಟ್ರ್ ಮತ್ತು ನಮ್ಮ ಏರಿಯಾ ಎಲ್ಲ ನಮ್ಮ ಫ್ರೆಂಡ್ಸ್ ನಮ್ಮ ಎಲ್ಲ ರಿಲೇಷನ್ಸ್ ಎಲ್ಲರೂ ಬಂದಾರ. ಅವರೆಲ್ಲರಿಗೆ ಮನಸ್ಸಿನ ಧನ್ಯವಾದ ಕೇಳ್ತಾ ಈ ಕೆಲಸವನ್ನು ಪ್ರಾರಂಭ ಮಾಡಿ. ಈ ಸಂದರ್ಭದಲ್ಲಿ ಪಾಲಿಕೆಯ ಮಹಾಪೌರರಾದ ನರಸಮ್ಮ ನರಸಿಂಹಲು ಮಾಡಗಿರಿ, ಹಿರಿಯ ಸದಸ್ಯ ಜಯಣ್ಣ, APMC ಮಾಜಿ ಅಧ್ಯಕ್ಷ ಕೆ ಶಾಂತಪ್ಪ, ಶಾಲಂ ಪಾಷಾ, ಕಾಂಗ್ರೆಸ್ ಮುಖಂಡ ರುದ್ರಪ್ಪ ಅಂಗಡಿ, ಸೈಯದ್ ಫಾರೂಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಗರದ ನೇತಾಜಿ ನಗರ ನೂತನ ಶಾಲಾ ಕಟ್ಟಡ ಉದ್ಘಾಟನೆ. ನಗರದ ಅಭಿವೃದ್ಧಿಗೆ ಜನರ ಸಹಕಾರ ಅಗತ್ಯ. NS ಬೋಸರಾಜು. ತುಂಗಭದ್ರಾ ಎಡದಂಡೆ ಕಾಲುವೆ ಸಮಸ್ಯೆಗಳ ಕುರಿತು ಚರ್ಚಿಸಲು ಸಭೆ ಕರೆದು ಪರಿಹರಿಸದಿದ್ದರೆ ಹೋರಾಟ. ಚಾಮರಸ್ ಮಾಲಿ ಪಾಟೀಲ್ ಎಚ್ಚರಿಕೆ. ವಿಧಾನ ಪರಿಷತ್ ಸದಸ್ಯರ ಅನುದಾನದಲ್ಲಿ ವಿಕಲಚೇತನರಿಗೆ ತ್ರಿಚಕ್ರ ವಾಹನ ವಿತರಿಸಿದ ಸಚಿವ NS ಬೋಸರಾಜು. ಮಳೆಯ ಅವಾಂತರ, ಗಿಡ ಕುಸಿದು ವ್ಯಾಪಾರಿ ವಾಹನ ಜಖಂ, ಪರಿಹಾರಕ್ಕೆ ಆಗ್ರಹ. ಮತ್ತು ಶೆಟ್ಟಿಬಾವಿ ಚೌಕ್ನಿಂದ ಸಾದಗಾರ್ ಲಾಡ್ಜ್ವರೆಗೆ ರಸ್ತೆ ಚರಂಡಿ ಕಾಮಗಾರಿಗೆ ಸಚಿವ NS ಬೋಸರಾಜು ಚಾಲನೆ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.